ಪ್ರತಿಯೊಂದು ಸ್ಯಾಮ್ಸಂಗ್ ಯೂಸರ್ಸ್ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ. ಅದು ಯಾವುದಂತಂದ್ರೆ ಆಕ್ಸಿಡೆಂಟಲ್ ಟಚ್. ಅಂದ್ರೆ ನಿಮ್ಮ ಫೋನ್ ಏನಾರ ಡಾರ್ಕ್ ಪ್ಲೇಸ್, ಪ್ಯಾಂಟ್ ಪಾಕೆಟ್ನಾಗ ಅಥವಾ ಬ್ಯಾಗ್ನಾಗ ಇದ್ದಾಗ ಇನ್ಕಮಿಂಗ್ ಕಾಲ್ ಬತ್ತಂದ್ರೆ ನೀವು ಸಡನ್ಲಿ ಅದನ್ನ ಫೋನ್ ಪಿಕಪ್ ಮಾಡ್ಕೋತೀರಿ. ಪಿಕಪ್ ಮಾಡ್ಕೊಂಡ ನಂತರ ಇನ್ಕಮಿಂಗ್ ಕಾಲ್ ಬಂದದ ರಿಂಗ್ ಟೋನ್ ಏನು ಆನ್ ಆಗಿರ್ತೈತಿಲ್ಲ ಅದು ಆಫ್ ಆಗಿ ಬಿಡ್ತೈತೆ. ನಾನು ಸ್ಯಾಮ್ಸಂಗ್ ಯೂಸರ್, ನನಗೂ ತುಂಬ ಸಲ ಆಗೈತೆ ಅದು. ಅದನ್ನು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ತಿಳಿಸಿದ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಇನ್ಸ್ ಫ್ರಾಮ್ ಟೆಕ್ ಇನ್ಫಾರ್ಮ್ ಕನ್ನಡ. ನೀವೇನಾದರೂ ಇನ್ನೂವರೆಗೂ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅತ್ತೆ ರೆಡ್ ಬಟನ್ ಐತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನೀವು ಆಕ್ಸಿಡೆಂಟಲ್ ಟಚ್ ಆಪ್ಷನ್ ಆಫ್ ಮಾಡ್ಬೇಕಂತಂದ್ರೆ ನಿಮ್ಮ ಸ್ಯಾಮ್ಸಂಗ್ ಮೊಬೈಲ್ದಾಗಿರೋ ಸೆಟ್ಟಿಂಗ್ಸನ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಬೇಕು. 4 ಆಪ್ಷನ್ ಕಾಣಿಸ್ತಾವೆ ಇಲ್ಲಿ. ಕನೆಕ್ಷನ್, ಕನೆಕ್ಟೆಡ್ ಡಿವೈಸಸ್, ಮಾಡಲ್ ಆ್ಯಂಡ್ ರೂಟೀನ್ಸ್, ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್, ನೋಟಿಫಿಕೇಶನ್, ಡಿಸ್ಪ್ಲೇ ಅಂತ ಆಪ್ಷನ್ ಮ್ಯಾಗ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಇಲ್ಲಿ ಮತ್ತೊಂದಿಷ್ಟು ಆಪ್ಷನ್ ಕಾಣಿಸ್ತಾವೆ ನಿಮಗೆ. ಅಡಾಪ್ಟಿವ್ ಬ್ರೈಟ್ನೆಸ್, ಮೋಷನ್ ಸ್ಮೂತ್ನೆಸ್, ಐ ಕಂಫರ್ಟ್ ಶೀಲ್ಡ್, ಸ್ಕ್ರೀನ್ ಮೋಡ, ಫೋನ್ ಸೈಜ್ ಆ್ಯಂಡ್ ಸ್ಟೈಲ, ಸ್ಕ್ರೀನ್ ಝೂಮ, ಕ್ಯಾಮ್ರಾ ಕಟ್ಔಟ, ಸ್ಕ್ರೀನ್ ಟೈಮ್ ಔಟ, ಈಸಿ ಮೋಡ, ಎಡ್ಜ್ ಪ್ಯಾನಲ್, ನ್ಯಾವಿಗೇಷನ್ ಬಾರ್, ಆಕ್ಸಿಡೆಂಟಲ್ ಟಚ್. ಇದು ಆಕ್ಸಿಡೆಂಟಲ್ ಟಚ್ ಡಿಫಾಲ್ಟ್ ಇದು ಆನ್ ಇರ್ತೈತಿ. ಇದು ಡಿಫಾಲ್ಟ್ ಆಪ್ಷನ್ ಆನ್ ಇರ್ತೈತಿ. ಇದನ್ನು ನೀವು ಆಫ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಅವ್ರು ನಿಮ್ಗೆ ಮೆನ್ಷನ್ ಮಾಡ್ಯಾರ, ಪ್ರೊಟೆಕ್ಟ್ ಯುವರ್ ಫೋನ್ ಫ್ರಾಮ್ ಆಕ್ಸಿಡೆಂಟಲ್ ಟಚ್ ವೆನ್ ಇಟ್ಸ್ ಇನ್ ಎ ಡಾರ್ಕ್ ಪ್ಲೇಸ್ ಸಚ್ ಆ್ಯಸ್ ಎ ಪಾಕೆಟ್ ಆರ್ ಬ್ಯಾಗ್. ಅಂದ್ರೆ ಇದರ ಅರ್ಥ ಏನಂದ್ರೆ ನಿಮ್ಮ ಸ್ಮಾರ್ಟ್ಫೋನ್ ಏನಾರ ಡಾರ್ಕ್ ಪ್ಲೇಸ್ ಅಂದರೆ ಕತ್ತಲು ಇದ್ರೊಳಗಿತ್ತಂದ್ರೆ ನಿಮ್ಮ ಪಾಕೆಟ್ನಾಗ ಅಥವಾ ನಿಮ್ಮ ಬ್ಯಾಗ್ನಾಗ ಇದ್ದಾಗ ನೀವು ಸಡನ್ಲಿ ಬ್ಯಾಗ್ನಾಗ ಇದ್ದಾಗ ಕಮ್ಮಿಂಗ್ ಕಾಲ್ ಬಂದಾಗ ಸಡನ್ಲಿ ನೀವು ಅದನ್ನು ಪಿಕ್ ಮಾಡಿರಿ ಅಂದ್ರೆ ಆಟೋಮೆಟಿಕ್ಲಿ ಅದು ನಿಮ್ಮ ರಿಂಗ್ ಟೋನ್ ಆಫ್ ಮಾಡಿಬಿಡ್ತೈತೆ. ಅದು ಇದರ ಅರ್ಥ. ಐ ಹೋಪ್ ಈ ವಿಡಿಯೋದಾಗ ನೀವು ಆಕ್ಸಿಡೆಂಟಲ್ ಟಚ್ನ ಯಾವ ರೀತಿ ಆಫ್ ಮಾಡೋದು ತಿಳ್ಕೊಂಡಾರೆ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಟೆಕ್ ರಿಲೇಟೆಡ್ ವೀಡಿಯೋಸ್ಗೆ ನಿಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.